ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 20 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನಿಮಗೆ ಈ 30 ಡೇಸ್ ಅಲ್ಲಿ ನೀವು ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರೆಗೂ ಸ್ಟಾಕ್ ಮಾರ್ಕೆಟ್ ಕಲ್ತ್ಕೊಂತೀರಾ. ಅದು ಬಂದು ಕಂಪ್ಲೀಟ್ ಫ್ರೀ ಆಗಿ ₹1 ಕೊಡ್ದಂಗೆ. ಬಿಕಾಸ್ ನಿಮಗೂ ಗೊತ್ತಿದೆ, ಆಚೆ ಕಡೆ ನೀವು ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ ಹೋದ್ರೆ 5,000, 10,000, 20,000 ನಿಮಗೆ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಕೋರ್ಸ್ ಮಾಡ್ತಾರೆ. ಬಟ್ ಅದರಲ್ಲಿ ನಿಮ್ಗೆ ಸಿಗೋ ನಾಲೆಡ್ಜ್ ಒಂದಿಷ್ಟೇ ಇರುತ್ತೆ. ಬಟ್ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ ಅಂತಂದ್ರೆ ನಿಮ್ಗೂ ಗೊತ್ತೇ ಇದೆ, ಅದು ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅದು ಫ್ರೀ ಆಗಿ ಕಲಿಯೋದು. ಬಿಕಾಸ್ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಎಲ್ಲಾ ತರ ನಾಲೆಡ್ಜ್ ಇದೆ. ಬಟ್ ಪ್ರಾಬ್ಲಮ್ ಒಂದು ಏನಾಗುತ್ತೆ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೊಂದು ಫಾರ್ಮ್ಯಾಟ್ ಅಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದು ಪ್ರಾಸೆಸ್ ಅಲ್ಲಿ ನಿಮ್ಗೆ ಸಿಗೋದಿಲ್ಲ. ಸೊ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ನಾನು ಈ 30 ಡೇಸ್ ಚಾಲೆಂಜ್ ಅಲ್ಲಿ ನಾನು ನಿಮಗೆ 30 ಡೇಸ್ ಅಲ್ಲಿ ಕಂಪ್ಲೀಟ್ ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೂ ಒಂದು ಚೈನ್ ಲಿಂಕ್ ತರ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ನಾನು ಇಷ್ಟ ಆಗಿದ್ರೆ ನೀವು ಮಾಡಬೇಕಾದ ಏನು ಇಲ್ಲ, ₹1 ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ದಟ್ ಅವರು ಕೂಡ ಈ ತರ ಒಂದು ಚಾನಲ್ ಫ್ರೀ ಆಗಿ ಹೇಳ್ಕೊಡ್ತಿದ್ದಾರೆ, ಈ ತರ ಒಂದು ಒಳ್ಳೆ ಪರ್ಪಸ್ಗೋಸ್ಕರ ಅಂದ್ಬಿಟ್ಟು ನೀವು ಅವರಿಗೆ ಶೇರ್ ಮಾಡ್ಬಿಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಈ 30 ಡೇಸ್ ಚಾಲೆಂಜ್ ಅಲ್ಲಿ ನೀವು ಕಂಪ್ಲೀಟ್ ಫುಲ್ ಮಾಡೋದಕ್ಕೆ. ನೀವು ಏನಾರ ಡೌಟ್ಸ್ ಇದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನೀವು ಏನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿ, ಅದನ್ನು ಕೂಡ ನಿಮ್ಗೆ ಹೇಗೆ ಅಂತ ತೋರಿಸ್ಕೊಟ್ಬಿಡ್ತೀನಿ. ಓಕೆನಾ, ಬನ್ನಿ ಇವಾಗ ಡೈರೆಕ್ಟ್ ಟಾಪಿಕ್ ಹೋಗ್ಬಿಡೋಣ. ನಮ್ಮ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು IPO ಅಂತ ಹೇಳ್ಬಿಟ್ಟು. ಸರಿ, IPO ಅಂತಂದ್ರೆ ಏನು, ಅದು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಡೈರೆಕ್ಟ್ PDF ಹೋಗೋಣ, ಅಲ್ಲಿ ನಾವು ತಿಳ್ಕೊಳ್ಳೋಣ. ಎಸ್ ಗೈಸ್, IPO ಅಂತ ಅಂದ್ರೆ ಸಿಂಪಲ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಏನೇನು ವರ್ಡ್ಸ್ ನಾವು ಯೂಸ್ ಮಾಡ್ತೀವಿ, ಅದ್ರಲ್ಲಿ ಆ ಅರ್ಥ ಆ ವರ್ಡ್ಸ್ ಅಲ್ಲಿ ನಿಮ್ಗೆ ಅರ್ಥ ಅನ್ನೋದು ಇದ್ಬಿಟ್ಟಿರುತ್ತೆ. ಸೊ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದ್ರೆ ಇನಿಷಿಯಲ್ ಅಂತಂದ್ರೆ ಏನು, ಫಸ್ಟ್ ಅಂತ. ಪಬ್ಲಿಕ್ ಅಂತ ಅಂದ್ರೆ ಜನರಿಗೆ, ಆಫರ್ ಅಂದ್ರೆ ಏನು, ಲೈಕ್ ಆಫರ್ ಮಾಡೋದು ಅಂದ್ರೆ ಫಸ್ಟ್ ಟೈಮ್ ಪಬ್ಲಿಕ್ ಆಫರ್ ಮಾಡ್ತಿದ್ರೆ ಅವರು ಶೇರ್ ನ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಓದೋದ್ರಲ್ಲಿ ಹಾಕಿದ್ದೀನಿ ಹೌ ಅ ಪ್ರೈವೇಟ್ ಕಂಪನಿ ಗೋಸ್ ಪಬ್ಲಿಕ್ ಅಂಡ್ ಹೌ ಟು ಜಡ್ಜ್ ಒನ್ ಬಿಫೋರ್ ಯು ಇನ್ವೆಸ್ಟ್. ಸೊ ಇವಾಗ ಬನ್ನಿ ನಾವು ಡೈರೆಕ್ಟ್ ಟಾಪಿಕ್ ಹೋಗೋಣ. IPO ಅಂತ ಅಂದ್ರೆ ಅದನ್ನು ಮೀನಿಂಗ್ ತಿಳ್ಕೊಳ್ಳೋಣ. ನಾನು ಒಂದ್ಸಲ ಓದ್ಬಿಡ್ತೀನಿ, ಆಮೇಲೆ ನನಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಓಕೆನಾ, ಸೊ ಫಸ್ಟ್ ಬಂದ್ಬಿಡುವಾಗ ವಾಟ್ ಇಸ್ IPO ಅಂತಂದ್ರೆ ದಿ ಫಸ್ಟ್ ಟೈಮ್ ಆಫ್ ಪ್ರೈವೇಟ್ ಕಂಪನಿ ಆಫರ್ ಇಟ್ ಶೇರ್ಸ್ ಟು ದಿ ಪಬ್ಲಿಕ್. ಅಂದ್ರೆ ಅದು ಬಂದ್ಬಿಟ್ಟು ಒಂದು ಕಂಪ್ಲೀಟ್ ಒಬ್ಬ ಪ್ರೈವೇಟ್ ಓನ್ ಕಂಪನಿ ಇರುತ್ತೆ, ಅದು ಅವರು ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಮಾಡೋದಕ್ಕೆ ಪಬ್ಲಿಕ್ ಶೇರ್ಸ್ ಕೊಡಕ್ಕೆ ರೆಡಿ ಆಗ್ತಾರೆ. ಅದನ್ನ ಆ ಪ್ರಾಸೆಸ್ ನಾವು IPO ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಒಬ್ಬ ಪ್ರೈವೇಟ್ ಓನರ್ಶಿಪ್, ಫಾರ್ ಎಕ್ಸಾಂಪಲ್ ನಾನಿದ್ದೀನಿ ಅಂತ ಅನ್ಕೊಳ್ಳಿ, ನನ್ನೊಂದು ಕಂಪನಿ ಇದೆ ಸ್ವಿಂಗ್ ಲಿಸ್ಟ್ ಅಂತ ಹೇಳ್ಬಿಟ್ಟು. ನನ್ನ ಕಂಪನಿ ಬಂದ್ಬಿಟ್ಟು 100 ಕೋಟಿ ಇದೆ, 100 ಕೋಟಿ ಕಂಪನಿ ವ್ಯಾಲ್ಯೂಷನ್ ಇದೆ. ಸೊ ನಾನು ಏನ್ ಮಾಡ್ತೀನಿ, ಈ 100 ಕೋಟಿ ನನ್ನ ಹೆಸರಲ್ಲಿ ಇರುತ್ತೆ, ಬಿಕಾಸ್ ಅದು ನನ್ ಮಾತ್ರನೇ ಇರುತ್ತೆ. ಬಟ್ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಜನರಿಗೂ ಕೊಟ್ಬಿಟ್ಟು ಒಂದ್ ಸ್ವಲ್ಪ ಕ್ಯಾಪಿಟಲ್ ನಾನು ರೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಏನ್ ಮಾಡ್ತೀನಿ, ನಾನು 100 ಕೋಟಿ ಇರೋದ್ರಲ್ಲಿ ನಾನು 50 ಕೋಟಿ ಮಾತ್ರ ಇಟ್ಕೊಂತೀನಿ. ಇನ್ನು 50 ಕೋಟಿ ಶೇರ್ಸ್ ಮೂಲಕ ನಾನು ನಿಮಗೆ ಕೊಡಕ್ ಸ್ಟಾರ್ಟ್ ಮಾಡ್ತೀನಿ. ನಾನು ಕಾಸು ಕೊಡೋದಿಲ್ಲ, ನಾನು ನಿಮಗೆ ನನ್ನ ಕಂಪ್ನಿಲಿ ಒಂದು ಶೇರ್ ಕೊಡ್ತೀನಿ, ನೀವೇನ್ ಮಾಡ್ತೀರಾ ಇನ್ ರಿಟರ್ನ್ ಅದಕ್ಕೆ ಕಾಸು ಕೊಡ್ತೀರಾ. ಸೊ ನನ್ನ ಕಂಪ್ನಿ ಗ್ರೋ ಆದ್ರೆ ನಿಮ್ದು ಗ್ರೋ ಆಗುತ್ತೆ. ಸೊ ಈ ತರ ಮಾಡೆಲ್ ಅಲ್ಲಿ IPO ಅನ್ನೋದು ಬಿಟ್ಟು ಕೊಟ್ಬಿಡ್ತಾರೆ. ಸೊ ನೀವು ನೋಡಕ್ ಬಂದ್ರೆ ಈಗ ಬಿಫೋರ್ IPO ಏನಾಗುತ್ತೆ, ಅನಾಲಿಸಿಸ್ ಗಳು ಹೇಗಬೇಕು, IPO ಪ್ರಾಸೆಸ್ ಏನಿರುತ್ತೆ ಎಲ್ಲ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಸಿಂಪಲ್ IPO ಏನ್ ಮಾಡ್ತಾರೆ ಅಂದ್ರೆ ಪ್ರೈವೇಟ್ ಕಂಪನಿ ಅದು ಪಬ್ಲಿಕ್ ಕಂಪನಿ ಆಗೋದಕ್ಕೆ ಅವ್ರು ಶೇರ್ಸ್ ನ ಕೊಟ್ಬಿಟ್ಟು ಅವ್ರು ದುಡ್ಡು ರೈಸ್ ಮಾಡೋದಕ್ಕೆ ಕಂಪನಿಯವರು IPO ಅನ್ನೋದು ಬಿಡ್ತಾರೆ. ಓಕೆ, ಸೊ ಬನ್ನಿ ಇವಾಗ ನಾವು ಟಾಪಿಕ್ ಹೋಗ್ಬಿಡೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಂಪನಿಯವರು IPO ಎಂತ ಲಾಂಚ್ ಮಾಡ್ತಾರೆ ನಾನು ನಿಮ್ಗೆ ಹೇಳ್ತೀನಿ. ಸರ್ ಅವ್ರ 100 ಕೋಟಿ ಅದೇ ವ್ಯಾಲ್ಯೂ, ಸರ್ ಎಂತ ಜನಕ್ಕೆ ಬಿಟ್ಕೊಡ್ಬೇಕು, ಅವ್ರಿಗೆ ಎಲ್ಲ ಪ್ರಾಫಿಟ್ ತಗೊಂಬೋದಲ್ಲ ಅನ್ನೋದು ನಿಮ್ಗೊಂದು ಡೌಟ್ ಬರುತ್ತೆ. ಸೊ ನೀವು ನೋಡೋಕೆ ಬಂದ್ರೆ ಕಂಪನಿಯವರು ಎಂತಕ್ಕೆ IPO ಲಾಂಚ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ರೀಸನ್ ಬಂದ್ಬಿಟ್ಟು ರೈಸ್ ಕ್ಯಾಪಿಟಲ್. ಕ್ಯಾಪಿಟಲ್ ಅಂದ್ರೆ ರೈಸ್ ಮಾಡಬೇಕು. ಕ್ಯಾಪಿಟಲ್ ಅಂತಂದ್ರೆ ಏನು, ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡು ಬೇಕಾಗಿರುತ್ತೆ. ಎಂತ ದುಡ್ಡು ಬೇಕಾಗಿರುತ್ತೆ, ಆ ಫಂಡ್ ಎಕ್ಸ್ಪಾನ್ಷನ್ ಆಗ್ಬೋದು, ಹೊಸ ಹೊಸ ಪ್ರಾಜೆಕ್ಟ್ ಬರ್ತಿರುತ್ತೆ, ಅದನ್ನ ತಗೊಳಕಾಗಿರ್ಬೋದು, ಟೆಕ್ನಾಲಜಿ ಆಗ್ಬೋದು, ಗ್ರೋತ್ ಆಗ್ಬೋದು, ಇಲ್ಲ ಏನೋ ಕಂಪನಿನ ದೊಡ್ಡದು ಮಾಡ್ಬೇಕಂತ ಅನ್ಕೊಂತಾರೆ. ಸೊ ಅವ್ರಿಗೆ ಒಂದ್ ಸ್ವಲ್ಪ ಕ್ಯಾಪಿಟಲ್ ಅನ್ನೋದು ದುಡ್ಡನ್ನು ಅವಶ್ಯಕತೆ ಇರುತ್ತೆ. ಸೊ ಅವ್ರ ಶೇರ್ಸ್ ನ ಕೊಟ್ಬಿಟ್ಟು ಅವರು ದುಡ್ಡನ್ನು ತಗೊಂತಾರೆ. ಸೊ ಆ ದುಡ್ಡಿಂದ ಅವ್ರನ್ನ ಕಂಪನಿ ಬೆಳೆಸ್ತಾರೆ. ಸೊ ಕಂಪನಿನೂ ಬೆಳೆಯುತ್ತೆ, ಶೇರು ಬೆಳೆಯುತ್ತೆ, ಜನರು ಇನ್ವೆಸ್ಟ್ ಮಾಡೋ ದುಡ್ಡು ಅವ್ರದ್ದು ಕೂಡ ಬೆಳೆಯುತ್ತೆ. ಸೊ ಈ ಮೂಲಕ ಅವರು IPO ನ ಒಂದು ಸಕ್ಸಸ್ಫುಲ್ IPO ಆಗಿ ಕನ್ವರ್ಟ್ ಮಾಡಬಹುದು. ಓಕೆನಾ, ರೀಸನ್ ಒಂದ್ ಬಂದ್ಬಿಟ್ಟು ಕ್ಯಾಪಿಟಲ್ ರೈಸ್ ಮಾಡೋದಕ್ಕೆ ಮಾಡ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ರಿಡ್ಯೂಸ್ ಡೆಟ್ ಇರುತ್ತೆ. ಸೊ ಯೂಸ್ ದಿ ಮನಿ ರೈಸ್ ಟು ಪೇ ಡೌನ್ ವಾಟ್ ಇಟ್ ಓಸ್ ಅಂತ ಹೇಳುತ್ತೆ. ನನ್ನಂತಂದ್ರೆ ಏನಿಲ್ಲ, ಫಾರ್ ಎಕ್ಸಾಂಪಲ್ ನನ್ನೊಂದು ಕಂಪನಿ ಇದೆ, 100 ಕೋಟಿ ಏನಿರುತ್ತೆ, ನನ್ನ ಸ್ವಲ್ಪ ಸಾಲ ಇರುತ್ತೆ, ಒಂದು 10 ಕೋಟಿ 15 ಕೋಟಿ ನಂದು 10-15% ಸಾಲ ಇರುತ್ತೆ. ಸೊ ನಾನೇನ್ ಮಾಡ್ತೀನಿ, ನಾನು ನನ್ನ ಶೇರ್ಸ್ 100% ಶೇರ್ಸ್ ಅಲ್ಲಿ 20% ನಾನು IPO ಬಿಡ್ತೀನಿ. ಅದ್ರಲ್ಲಿ 10-15% ನಾನು ಸಾಲದವ್ರು ಕೊಡಬೇಕಾಗುತ್ತೆ, ಕೊಟ್ಬಿಡ್ತೀನಿ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ನನಗೆ ಲಾಸ್ ಆಗೋದೇನು ಇಲ್ಲ ಇಲ್ಲಿ. ಸೊ ನಾನು ನೀವು ಹಾಕಿರೋ ದುಡ್ಡು ಅಲ್ಲೇ ಇರುತ್ತೆ, ನನ್ನ ಕಂಪನಿ ದುಡ್ಡು ನನ್ನ ಹತ್ರನೇ ಇರುತ್ತೆ. ಸೊ ನನ್ನ ಕಂಪನಿನ ಬೆಳೆಸ್ತಾ ಹೋಗ್ತಾ ಇದ್ರೆ ಸೊ ನಾನು ಅಲ್ಲಿ ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೆ ಇಂಟ್ರೆಸ್ಟ್ ಅನ್ನೋದು ಬರ್ತಿರುತ್ತೆ, ನೀವು ಇನ್ವೆಸ್ಟ್ ಮಾಡಿರ್ತೀರ, ರಿಟರ್ನ್ ಅದು ಬರ್ತಿರುತ್ತೆ. ಸೊ ನಿಮ್ಗೆ ನಾನು ಅದನ್ನ ಗ್ರೋ ಮಾಡ್ಕೊಂಡ್ರೆ ಸಾಕು, ಆ ಡೆಟ್ ಅನ್ನ ನಾನು ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ನಂಗೆ ಬರುತ್ತೆ. ಸೊ ನಾನು ಅಟ್ ದಿ ಪ್ರೆಸೆಂಟ್ ಆ ಸಾಲ ತೀರಿಸ್ಕೊಳ್ಳೋದಕ್ಕೆ ನಾನು ಜನಗಳ ಹತ್ರದಿಂದ ದುಡ್ಡು ಇಸ್ಕೊಂತೀನಿ, ಇನ್ ರಿಟರ್ನ್ ನಾನು ಅವರಿಗೆ ಶೇರ್ಸ್ ಅನ್ನೋದು ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಪ್ರೂವ್ ಬ್ರ್ಯಾಂಡ್ ಇಂಪ್ರೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅದು ಸ್ವಿಂಗ್ ಲಿಸ್ಟ್, ನಂದು ಪ್ರೈವೇಟ್ ಕಂಪನಿ ನಂದು. ಸೊ ನಾನು ಏನು ಮಾಡೋದಕ್ಕಾಗಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ನಾನೇನಿದೆ ನನ್ನ ಓನ್ ಕೆಪಾಸಿಟಿಯಿಂದಾನೇ ನಾನು ಮಾಡ್ಕೊಳಕ್ಕಾಗುತ್ತೆ. ಬಟ್ ನಾನು ಒನ್ಸ್ ನಾನೇನಾದ್ರೂ ಪಬ್ಲಿಕ್ ಕಂಪನಿಯಿಂದ ಲೈಕ್ ಪ್ರೈವೇಟ್ ಕಂಪನಿಯಿಂದ ಪಬ್ಲಿಕ್ ಕಂಪನಿ ಆಗ್ಬಿಟ್ಟು ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೆ ಪ್ರತಿಯೊಬ್ರು ಕಿವಿಗೂ ಹೋಗುತ್ತೆ, ಓಕೆ ಸ್ವಿಂಗ್ ಲಿಸ್ಟ್ ಅಂತ ಒಂದು ಬ್ರ್ಯಾಂಡ್ ಇದೆ, ಒಂದು ಕಂಪನಿ ಇದೆ, ಅದನ್ನ ನಾವು ಹೇಗೆ ನೋಡ್ಬೇಕು, ಅದೇನ್ ಮಾಡುತ್ತೆ ಅಂತ ನೀವು ತಿಳ್ಕೊಳಕ್ ಬರ್ತೀವಿ. ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿದೆ, ಒಳ್ಳೆ ಕಂಪನಿ ಅಂತ ಅಂದ್ಬಿಟ್ಟು ಜನರಿಗೆ ಗೊತ್ತಾಗುತ್ತೆ. ಅಲ್ಲಿ ನಾವು ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋದು
ಬೂಸ್ಟ್ ಆಗುತ್ತೆ, ಬೆಳೆಯುತ್ತೆ. ಓಕೆನಾ? ಸೊ ಆ ಕಾರಣಕ್ಕೆ IPO ಅನ್ನೋದು ತಗೊಂಡ್ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಗೊತ್ತು ಸ್ಪೇಸ್ ಎಕ್ಸ್ ನಮ್ಮ ಇವರಿದಾರಲ್ಲ, ಯಾರು ನಮ್ಮ ಈಲನ್ ಮಾಸ್ಕ್ ಅವರು, ಅವ್ರಿಗೆ ಏನು ಅವಶ್ಯಕತೆ ಇದೆ, ಬಟ್ ఎందుకు ಅವ್ರು IPO ಬಿಡ್ತಿದ್ದಾರೆ ಅಂತಂದ್ರೆ ಅದನ್ನ ಬ್ರ್ಯಾಂಡ್ ಇನ್ನ ದೊಡ್ಡದಾಗುತ್ತೆ, ಅವ್ರಿಗೆ ಕ್ಯಾಪಿಟಲ್ ರೈಸ್ ಆಗುತ್ತೆ, ಇದೆಲ್ಲ ಅವ್ರಿಗೂ ಯೂಸ್ ಆಗುತ್ತೆ. ಅವ್ರಿಗೂ ಕ್ಯಾಪಿಟಲ್ ರೈಸ್ ಮಾಡ್ಕೊಂತಾರೆ, ಅದನ್ನ ಸಾಲದ ತೀರಿಸ್ಕೊಂತಾರೆ, ಅಂಡ್ ಬ್ರ್ಯಾಂಡ್ ಅನ್ನೋದು ಇನ್ನ 1 to double ಆಗುತ್ತೆ. ತುಂಬಾ ಜನ ಸ್ಪೇಸ್ ಎಕ್ಸ್ ಅಂದ್ರೆ ಗೊತ್ತಿರಲಿಲ್ಲ, ಬಟ್ ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಆ ರೀತಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಿಟ್ ಫಾರ್ ಅರ್ಲಿ ಇನ್ವೆಸ್ಟರ್. ಇದೇನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಸ್ಟಾರ್ಟ್ ಮಾಡುವಾಗ ನನ್ನ ಹತ್ರ ದುಡ್ಡಿಲ್ಲ, ನಾನು 5 ಕೋಟಿಯಿಂದ ಸ್ಟಾರ್ಟ್ ಮಾಡಿರ್ತೀನಿ. ಸೊ ಆ ಟೈಮಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಕಾಸು ಬೇಕಿರುತ್ತೆ. ಅವಾಗ ನಾನು ಅರ್ಲಿ ಇನ್ವೆಸ್ಟರ್ ಯಾರೋ ಒಬ್ರನ್ನ ಪ್ರೈವೇಟ್ ಇಕ್ವಿಟಿ ಫಂಡ್ ಅನ್ನೋ ಇಲ್ಲಾಂದ್ರೆ ಯಾರೋ ಒಬ್ರು ನನಗೆ ಗೊತ್ತಿರೋರು ನಾನು ಕೇಳ್ತೀನಿ, ನನ್ನ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ರಿ, ನಾನು ನಿಮಗೆ ಕಂಪ್ನಿ ಬೆಳೀತಾ ನಾನು ನಿಮ್ಗೆ ಶೇರ್ಸ್ ಕೊಡ್ತೀನಿ, ನಾನು ಎಷ್ಟು ಪ್ರಾಫಿಟ್ ಮಾಡಿದ್ರೆ ನಾನು ಇಷ್ಟು ಕೊಡ್ತಾ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇರ್ತೀನಿ. ಸೊ ನಾನು 5 ಕೋಟಿ ಕಂಪ್ನಿ ಇರೋದ್ರಲ್ಲಿ ಅವ್ರು 5 ಕೋಟಿ ಹಾಕಿರ್ತಾರೆ, ಅಂದ್ರೆ ನಾನು 50% ಇದೆ, ಅವ್ರು 50% ಇರುತ್ತೆ. ಸೊ 50% ಬೇಡ. ಫಾರ್ ಎಕ್ಸಾಂಪಲ್ 5 ಕೋಟಿ ಅವ್ರು 1 ಕೋಟಿ ಕಮ್ಮಿ ಇತ್ತು, 1 ಕೋಟಿ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಈಗ 6 ಕೋಟಿ ಏನಾಗುತ್ತೆ, ನಾನು 1 ಕೋಟಿ ಫಾರ್ ಎಕ್ಸಾಂಪಲ್ 6 ಕೋಟಿ ಕಂಪ್ನಿಯಿಂದ 60 ಕೋಟಿ ಆಯ್ತು ಅಂತ ಅನ್ಕೊಳ್ಳಿ. ಸೊ ಅದರಿಂದ 50 ಕೋಟಿ ಮಾತ್ರ ನಂದು. ನಾನು 10 ಕೋಟಿ ಬಂದ್ಬಿಟ್ಟು ನಾನು ಸ್ಟಾರ್ಟಿಂಗ್ ಅಲ್ಲಿ ಯಾರು ನನಗೆ ಇನ್ವೆಸ್ಟ್ ಮಾಡಿದ್ರು ಹೆಲ್ಪ್ ಮಾಡೋದಕ್ಕೆ, ಅವ್ರು 10 ಕೋಟಿ ಕೊಡ್ಬೇಕಾದ್ರೆ ನಾನು 1 ಕೋಟಿ ವಾಪಸ್ ಕೊಡಕ್ ಆಗೋದಿಲ್ಲ. ನಾನು ಅಲ್ಲಿ ಬರೀ ಸಾಲ ಇಸ್ಕೊಂಡಿಲ್ಲ, ನನ್ನ ಕಂಪ್ನಿಲಿ ಅವ್ರಿಗೆ ಈಕ್ವಿಟೀಸ್ ಕೊಟ್ಟಿರ್ತೀನಿ. ಸೊ ಈಗ ನಾನು ಅವ್ರು 10 ಕೋಟಿ ಕೊಡಬೇಕು, ಬಟ್ ಈಗ ನಾನು ಕಂಪ್ನಿನೆಲ್ಲ ಡೈಲ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನೇನ್ ಮಾಡ್ತೀನಿ, ಅದೇ ಟೈಮಲ್ಲಿ ಜನರ ಹತ್ರ ಇಂದ ನಾನು ಹೇಳ್ತೀನಿ, ನಾನು IPO ಬಿಡ್ತಿದ್ದೀನಿ, ತಗೊಳ್ರಿ ಅಂತ ಹೇಳ್ತೀನಿ. ಸೊ IPO ಎಲ್ಲರೂ ಲೈಕ್ IPO ಅಪ್ಲೈ ಮಾಡಿದಾಗ ಅವ್ರು ದುಡ್ಡು ಕೊಡ್ತಾರಲ್ಲ, ಆ ದುಡ್ಡಲ್ಲಿ ನಾನು ಇವ್ರಿಗೆ ಕೊಟ್ಬಿಡ್ತೀನಿ. ಸೊ ನನ್ಗೆ ಏನಾಗುತ್ತೆ, ನಾನು ಹೋಗೋದೇನು ಇಲ್ಲ, ನೀವು ಆ ದುಡ್ಡನ್ನ ಕೊಡ್ತೀರಾ, ನಾನು ಅವ್ರಿಗೆ ಕೊಟ್ಬಿಡ್ತೀನಿ. ಬಟ್ ನಾನು 60 crores ಇದೆ, ನಾನು 60 ನನ್ನ ಕಂಪ್ನಿಲೇ ಇರುತ್ತೆ, ಬಟ್ ಅದು ಈಕ್ವಿಟಿ ಮೂಲಕ ಇರುತ್ತೆ, ನಿಮ್ಗೆ ರಿಟರ್ನ್ ಅನ್ನೋದು ಸಿಗ್ತಾ ಇರುತ್ತೆ. ಕಂಪ್ನಿ ಎಷ್ಟು ಬಿಡುತ್ತೆ ನಿಮ್ಗೆ ಸಿಗುತ್ತೆ. ಸೊ ಅರ್ಲಿಯಾಗಿ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರನ್ನ ನಾನು ಆಚೆ ತಳ್ಳೋದಕ್ಕೆ ನಾನು ಈ ತರ IPO ಅನ್ನೋದು ಲಾಂಚ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಬನ್ನಿ ನಾವು ನೆಕ್ಸ್ಟ್ ಹೋಗೋಣ. ಎಸ್ ಗೈಸ್, ಇವಾಗ ಬಂದ್ಬಿಟ್ಟು ನಾವು ಹೌ IPO ಪ್ರಾಸೆಸ್ ವರ್ಕ್ಸ್, IPO ಪ್ರಾಸೆಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಬೋತ್ ಕಂಪ್ನಿ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ, ಜನರಲ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. ಸೊ ದಟ್ ನಿಮ್ಗೆ, ಬಿಕಾಸ್ ಎಲ್ಲ ನೋಡಿದ್ರು ಯೂಟ್ಯೂಬ್ ಅಲ್ಲಿ ಬರೀ ನೀವು ಹೇಗೆ ಮಾಡಬೇಕು ಅಂತ ಹೇಳುತ್ತೆ, ಬಟ್ ಕಂಪ್ನಿ ಸೈಡ್ ನಿಮ್ಗೆ ಯಾರು ಹೇಳಲ್ಲ. ಸೊ ನಾನು ಕಂಪ್ನಿ ಸೈಡ್ ಅದು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು IPO, ನನ್ನ ಕಂಪ್ನಿ ಹೇಳಿದ ಸುಮ್ ಕಟ್ಲಿಸ್ಟ್ ಅಂತ ಇದೆ. ಸೊ ನನ್ನ ಕಂಪ್ನಿ ನಾನು IPO ಮಾಡಬೇಕು, ನಾನೇನ್ ಮಾಡಬೇಕು, ಫಸ್ಟ್ ನಾನು ಡಾಕ್ಯುಮೆಂಟ್ಸ್ ನ ಫೈಲ್ ಮಾಡಬೇಕು. ಯಾರಿಗೆ? ಸೆಬಿ ಅವರಿಗೆ ನಾನು ಕೊಡಬೇಕು. ಅವ್ರು ಏನ್ ಸ್ವಲ್ಪ ಕೆಲವು ಡಾಕ್ಯುಮೆಂಟ್ಸ್, ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಅವ್ರು ಒಂದ್ ಸ್ವಲ್ಪ ನನಗೆ DISP ರಿಪೋರ್ಟ್ ಅದು ಇದು ಕೇಳಿರ್ತಾರೆ, PNL ರಿಪೋರ್ಟ್, ಬ್ಯಾಲೆನ್ಸ್ ಶೀಟ್ ಆಗ್ಬೋದು, ನಾನು ಟ್ಯಾಕ್ಸ್ ಪೇ ಮಾಡಿರೋದಾಗ್ಬೋದು, ನನ್ನ ಕಂಪ್ನಿ ನಡೀತಿರೋದೆಲ್ಲ ಲೆಜಿಟೇಬಲ್, ನಮ್ದು ಟ್ರಾನ್ಸಾಕ್ಷನ್ಸ್ ನಡೀತಿದೆಯಾ ಅದನ್ನ ಚೆಕ್ ಮಾಡ್ತಾರೆ, ನಮ್ಮ ಎಂಪ್ಲಾಯೀಸ್ ಟೈಮ್ ಸ್ಯಾಲರಿ ಕೊಡ್ತಾ ಇದ್ದೀನಿ, A to Z ಕಂಪ್ನಿ A to Z ಅವ್ರಿಗೆ ಎಲ್ಲ ಚೆಕ್ ಮಾಡ್ತಾರೆ. ಸೊ ಅದನ್ನೆಲ್ಲ ನಾನು ಕೊಟ್ಬಿಡ್ತೀನಿ. ಸೊ ಸೆಬಿ ಅವ್ರು ಏನ್ ಮಾಡ್ತಾರೆ, ಅದನ್ನೆಲ್ಲ ಚೆಕ್ ಮಾಡ್ತಾರೆ, ಹೌದು ಇದು ಕಂಪ್ನಿ ಚೆನ್ನಾಗಿದೆ, ಒಳ್ಳೇದೇನೆ, ಇವ್ನು ಯಾವುದೇ ರೀತಿ ಸ್ಕ್ಯಾಮ್ ಮಾಡ್ತಿಲ್ಲ ಅಂತ ಅವ್ರಿಗೆ ಅನ್ಸಿದ್ರೆ ಮಾತ್ರನೇ ನೆಕ್ಸ್ಟ್ ಏನ್ ಮಾಡ್ತಾರೆ, ಅವರು ನಮ್ಮ ಕಂಪ್ನಿದು ಒಂದು ಪ್ರೈಸ್ ಬಾಂಡ್ ಅನ್ನ ಕೊಡ್ತಾರೆ. ನಾನು ಕೊಟ್ಟಿರ್ತೀನಿ ಸ್ಟಾರ್ಟಿಂಗ್ ಅಲ್ಲಿ, ನಾನು ಈ ಅಮೌಂಟ್ ರೇಂಜ್ ಅಲ್ಲಿ ನಾನು ಇಷ್ಟು ಶೇರ್ ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂತಾರೆ, ನಾನು ಎಷ್ಟಕ್ಕೆ, ಫಾರ್ ಎಕ್ಸಾಂಪಲ್ ನಾನು 10 ಕೋಟಿ ಬಿಡ್ತಿದ್ದೀನಿ, 10 ಕೋಟಿಯಿಂದ ಹಿಡಿದ್ಬಿಟ್ಟು ನನಗೆ ಎಷ್ಟು ಶೇರ್ ಅವ್ರು ಕೊಡ್ಬೋದು, ಎಷ್ಟು ರುಪೀಸ್ ಕೊಡ್ಬೋದು ಅನ್ನೋದನ್ನ ಹಾಕ್ಬಿಟ್ಟು ಒಂದು ಪ್ರೈಸ್ ಬ್ಯಾಂಡ್ ಅನೌನ್ಸ್ ಮಾಡ್ತಾರೆ. ನೀವು ನೋಡ್ರಪ್ಪ, ನಿಮ್ಮ ಶೇರು ₹100 ₹120 ಪರ್ ಶೇರ್ ನೀವು ಕೊಡ್ಬೋದು, ಅಂಡ್ ನಿಮ್ಗೆ ಇಷ್ಟಿರುತ್ತೆ, ನೀವು ಮಿನಿಮಮ್ ಇಷ್ಟು ಲಾಟ್ ಅನ್ನೋದು ಕೊಡಬೇಕು, ಅವೆಲ್ಲ ಇರುತ್ತೆ. ಸೊ ನಾನೇನ್ ಮಾಡ್ತೀನಿ, ಇದೆಲ್ಲ ಕೆಲವು ಹಾಕಿಲ್ಲ, ಇದೇನಾಗುತ್ತೆ, ನಾನು ಹೋಗ್ಬಿಟ್ಟು ನಾನು ಕೆಲವು ಮರ್ಚೆಂಡೈಸ್ ಬ್ಯಾಂಕ್ ನ ಹಿಡ್ಕೊಂತೀನಿ, ಮತ್ತೆ ಆಮೇಲೆ ಕೆಲವು ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಹತ್ರ ಹೋಗ್ತೀನಿ. ಸೊ ಅವರೆಲ್ಲ ನಂಗೆ IPOದಕ್ಕೆ ಹೆಲ್ಪ್ ಮಾಡ್ಬಿಡ್ತಾರೆ, ನೀವು ಹಿಂಗೆ ಮಾಡ್ಬೇಕು ಸರ್, ಹಿಂಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು. ಅದು ನಾನು ನಿಮ್ಗೆ ಇನ್ನೊಂದು ಸ್ವಲ್ಪ ಡೀಪ್ ಅಷ್ಟೊಂದೆಲ್ಲ ಡೀಪ್ ಆಗಿ ಹೋಗ್ಬೇಡ, ನಿಮ್ಗೆ ಐಡಿಯಾ ಎಷ್ಟು ಬೇಕು ಅಷ್ಟು ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ, ಹಿಂಗಿರುತ್ತೆ. ಅಂಡ್ ಪ್ರೈಸ್ ಬ್ಯಾಂಡ್ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ನಾನು ಏನ್ ಮಾಡ್ತೀನಿ, ಇವೆಲ್ಲ ನಾನು ರೂಲ್ಸ್ ಫಾಲೋ ಮಾಡ್ಕೊಂಡು ನಾನು IPOಗೆ ನಾನು ಬಿಟ್ ಕೊಟ್ಬಿಡ್ತೀನಿ. ಅದೆಲ್ಲ ನನಗೆ ಬ್ಯಾಂಕ್ ಅವ್ರು ಮಾಡ್ಕೊಂತಾರೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಏನಿರ್ತಾರೆ ಅವರು, ಮತ್ತೆ ಮರ್ಚೆಂಡೈಸ್ ಬ್ಯಾಂಕ್ಸ್ ಎಲ್ಲ ಅವ್ರು ಮಾಡ್ಕೊಂಡ್ಬಿಡ್ತಾರೆ. ಓಕೆನಾ? ಸೊ ಅವ್ರು ಮಾಡ್ಬಿಟ್ಟು ನಮಗೆ ಬಿಟ್ ಕೊಡ್ತಾರೆ. ಸೊ ಏನಾಗುತ್ತೆ, ಅವಾಗಿಂದ ನನಗೆ IPO ಲಿಸ್ಟ್ ಮಾಡಿದ್ದೇನೆ, ಲಿಸ್ಟ್ ಮಾಡಿರಲ್ಲ, IPO ನಡೆದಿದೆ ಅಂತ ನಾನು ಹೇಳ್ತೀನಿ. ಅವಾಗ ಇನ್ವೆಸ್ಟರ್ಸ್ ಅಪ್ಲೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅವರು ಇನ್ವೆಸ್ಟ್ ಮಾಡೋ ಕಂಪನಿ ಚೆನ್ನಾಗಿದೆ, ಇವ್ರದೆಲ್ಲ ಚೆಕ್ ಮಾಡ್ಬಿಟ್ಟು ಅವರು ಇನ್ವೆಸ್ಟ್ ಮಾಡಕ್ ಹೇಳಿದ್ದಾರೆ. ಅವ್ರಿಗೆ ನಾವು 15,000ಗೆ ನಾನು ಇಷ್ಟು ಒಂದು ಲಾಟ್ ಆಫ್ 50,000 ಅಂತ ಇರುತ್ತೆ, ಆ ಲಾಟ್ ಅಲ್ಲಿ 30 ಶೇರ್ಸ್ 50 ಶೇರ್ಸ್ ಅಂತ ಸಿಗ್ತಾ ಇರುತ್ತೆ. ಸೊ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಅವ್ರಿಗೆ ಒಂದು 2-3 ಡೇಸ್ ಕಾಯ್ಬೇಕಾಗುತ್ತೆ. ಅದರಲ್ಲಿ ಅವ್ರಿಗೆ ಅಲಾಟ್ಮೆಂಟ್ ಆಯ್ತಾ, ಅವ್ರಿಗೆ ಶೇರ್ಸ್ ಅಂತ ಲಿಸ್ಟ್ ಆಗುತ್ತೆ, ಇಲ್ಲ ಅವ್ರ ದುಡ್ಡು ಅನ್ನೋದವ್ರಿಗೆ ರಿಟರ್ನ್ ಬಂದ್ಬಿಡುತ್ತೆ. ಸೊ ಲಿಸ್ಟಿಂಗ್ ಡೇ ದಿನ ಏನಾಗುತ್ತೆ ಅಂತಂದ್ರೆ, ಅವಾಗ ಲಿಸ್ಟಿಂಗ್ ಡೇ ಅನ್ನೋದು ಒಂದಿರುತ್ತೆ. ಲಿಸ್ಟಿಂಗ್ ಡೇ ಅಂದ್ರೆ ಏನು, ಸರಿ ನಾನು IPO ಬಿಡ್ತೀನಿ, ನಾನೊಂದು ಡೇಟ್ ಬಿಟ್ಟಿರ್ತೀನಿ, ನಂಗೆ ಈ ದಿನ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಡೇಟ್ ಒಂದು 24ನೇ ತಾರೀಕು ಜೂನ್. ಸೊ ನಾನು ಹೇಳ್ತೀನಿ 26ನೇ ತಾರೀಕಿಂದ ಹಿಡಿದು 30ನೇ ತಾರೀಕು 4 ದಿನ ಮಾತ್ರ ನಾನು IPO ಡೇಟ್ ಅನ್ನು ಬಿಡ್ತೀನಿ. ಅಷ್ಟೇ ಯಾರನ್ನ ಇಷ್ಟ ಇದ್ರೆ ಅವರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ. ಸೊ 30ನೇ ತಾರೀಕು ಆದ್ಮೇಲೆ ಎಲ್ಲ ಯಾರ್ಯಾರು ಬೇಕೋ ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ನಾನು ಎಲ್ಲರಿಗೂ ಸಿಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಕೊಡ್ತಿರೋದೇ ಒಂದು 10,000 ಶೇರ್ ಅಂತಂದ್ರೆ 10,000 ಶೇರ್ ಕೊಡೋಕ್ಕಾಗೋದು, ಬಟ್ ಅಲ್ಲಿ 20,000 ಜನ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರೆ ಆಗೋದಿಲ್ಲ. ಸೊ ನಾನೇನ್ ಮಾಡ್ತೀನಿ, ಅದು ಕೆಲವರು ಮಾತ್ರನೇ ಅದು ಕಂಪ್ಯೂಟರೈಸ್ ಫಾರ್ಮೆಟ್ ಇರುತ್ತೆ, ಅದು ಯಾರ್ಯಾರಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದು ಮಾಡುತ್ತೆ, ಮಿಗ್ದವ್ರಿಗೆಲ್ಲ ದುಡ್ಡು ಅನ್ನೋದು ವಾಪಸ್ ಹೋಗ್ಬಿಡುತ್ತೆ. ಬಟ್ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ತಿಂಗಳು ಜುಲೈಯಲ್ಲಿ 5ನೇ ತಾರೀಕು ಇಲ್ಲ 3ನೇ ತಾರೀಕು ನಾನು ಲಿಸ್ಟಿಂಗ್ ಡೇಟ್ ಅಂತ ಫಿಕ್ಸ್ ಮಾಡ್ಬಿಟ್ಟು ನಾನು BSCಗೋ NSCಗೋ ಹೋಗ್ಬಿಟ್ಟು, ಅಲ್ಲಿ ನೀವು ನೋಡಿರ್ತೀರಲ್ಲ, ಅದೆಲ್ಲ ಗಂಟೆ ಎಲ್ಲ ಇಟ್ಬಿಟ್ಟಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ನಮಗೆ ಬೆಲ್ ಮಾಡ್ಬಿಟ್ಟು ನಮ್ದು ಲಿಸ್ಟ್ ಆಯ್ತು ಅಂತ ಹೇಳ್ತಾರೆ. ಸೊ ಆ ಲಿಸ್ಟಿಂಗ್ ಎಲ್ಲ ಸೆರೆಮನಿ ಇಟ್ಕೊಂಡು ನಾವು ಲಿಸ್ಟ್ ಮಾಡ್ತೀವಿ. ಸೊ ಅವಾಗಿಂದ ನಾವು ಡೈರೆಕ್ಟ್ ಆಗಿ ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗ್ತೀರಿ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆನ್ ಸ್ಪಾಟ್ ಅದು ಎಕ್ಸ್ಚೇಂಜ್ ಮಾಡ್ಕೊಬಹುದು, ಶೇರ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಬಹುದು, ಇಲ್ಲ IPO ಸಿಕ್ಕಿರೋ ಸೆಲ್ ಮಾಡಬಹುದು, ಇಲ್ಲ ಅಂದ್ರೆ ಯಾರು ಕೆಲವು IPO ಸಿಕ್ಕಿಲ್ಲ, ಕೆಲವು 90% ಜನ ಏನ್ ಮಾಡ್ತಾರೆ ಅಂತಂದ್ರೆ ಅವರು
ಕೆಲವರು ಮಾತ್ರನೇ ಇನ್ವೆಸ್ಟ್ಮೆಂಟ್ ಮೂಲಕ ನೋಡೋದು. ಈ ಸ್ವಿಂಗ್ ಅಟ್ಲಿಸ್ಟ್ ಬ್ರ್ಯಾಂಡ್ ಏನಿದೆ ಇದು 10 ವರ್ಷದಲ್ಲಿ 1 to 3 ನಾನು ಈಗ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು 1000 ರೂಪಾಯಿ ಹೋಗುತ್ತೆ ಅನ್ನೋ ಮೈಂಡ್ ಸೆಟ್ ಇರ್ತಾರೆ. ಬಟ್ ಕೆಲವರು ಏನ್ ಅನ್ಕೊಂತಾರೆ ಅಂತ ಅಂದ್ರೆ ಇದು ಲಿಸ್ಟಿಂಗ್ ಏನ್ ತಗೊಂಡ್ರೆ ಸಾಕು, 100 ರೂಪಾಯಿ ಇರೋದು ಲಿಸ್ಟ್ ಆದಾಗ ಸ್ವಲ್ಪ ಮೇಲೆ ಆಗುತ್ತೆ, ಸೊ 150 ರೂಪಾಯಿ ಆಗ್ಬೋದು, 50 ರೂಪಾಯಿ 50% ಪ್ರಾಫಿಟ್ ಸೆಲ್ ಮಾಡ್ಬಿಡ ಅಂತ ಹೋಗ್ತಾರೆ. ಸೊ ಈ ತರನು ಇರುತ್ತೆ. ಸೊ ಅವರು ಅದನ್ನ ಲಿಸ್ಟಿಂಗ್ ಡೇ ಅವರು ಟ್ರೇಡ್ ಮಾಡ್ಕೊಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಓಕೆನಾ. ಸೊ ನೆಕ್ಸ್ಟ್ ಬಂದ್ರೆ ಏನಿದೆ ಸರ್, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ನಾನು ಸರ್ IPO ತಗೋಬೇಕು ಅಂತಂದ್ರೆ ನಾವು ಏನೇ ನೋಡ್ಬೇಕು ಸರ್, ನೀವು ಹೇಳಿದ್ರೆ ಹೇಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಈಗ ನಾನು ತಗೋಬೇಕಂತ ಫಿಕ್ಸ್ ಆಗಿದ್ದೀನಿ. ನಾನು ಹೇಗೆ ತಗೋಬೇಕು ಸರ್? 90% ಜನ ಜಸ್ಟ್ ನಾನು ಹೆಂಗ್ ಹೇಳ್ತೀನಿ, ನ್ಯೂಸ್ ಬೆಸ್ಟ್ ಇಲ್ಲಾಂದ್ರೆ ಆ ಟ್ರೆಂಡ್ ಅನ್ನೋದು ಇರುತ್ತೆ, ಇಲ್ಲ ಅಂತಂದ್ರೆ ಅದು ವೈರಲ್ ಆಗ್ತಿರುತ್ತೆ ಹೆಸರು, ಹಂಗ್ ತಗೊಂಡ್ಬಿಡ್ತಾರೆ. ಬಟ್ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಪ್ರತಿಯೊಂದ್ಸಲನು ನೀವು ಕಂಪ್ನಿ ಬ್ರೀಫ್ ನ ಓದ್ಬೇಕಾಗುತ್ತೆ. ಆ ಬಿಸ್ನೆಸ್ ಆಕ್ಚುಲ್ ಆಗಿ ಏನ್ ಕೆಲಸ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಪ್ರಿಂಗ್ ಎಡಿಷನ್ ನನ್ನ ಕಂಪ್ನಿ ಇದೆ, ನಾನು ಏನ್ ಮಾಡ್ತೀನಿ, ಸೊ ಆ ಕಂಪ್ನಿ ಏನ್ ಕೆಲಸ ಮಾಡ್ತಿದೆ, ಆ ಕಂಪ್ನಿ ಯಾವ ಪ್ರಾಡಕ್ಟ್ ಸೆಲ್ ಮಾಡ್ತಿದ್ದಾರೆ, ಏನ್ ಸರ್ವಿಸ್ ಕೊಡ್ತಾ ಇದ್ದಾರೆ, ಅಂಡ್ ಅದು ಪ್ರಾಫಿಟಬಲ್ ಇದೆ ಎಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಕಂಪ್ನಿ ಬಗ್ಗೆ ನೀವು ತಿಳ್ಕೊಬೇಕು. ಆಮೇಲೆ ನಾನು ರೆವೆನ್ಯೂ ಗ್ರೋತ್ ಏನಿದೆ, ಫಸ್ಟ್ ನಾನು ಲೈಕ್ ಫಾರ್ ಎಕ್ಸಾಂಪಲ್ ಈಗ ನನ್ನ ಕಂಪ್ನಿ 10 ವರ್ಷ ಇದೆ, ಫಸ್ಟ್ ವರ್ಷ ಎಷ್ಟು ಪ್ರಾಫಿಟ್ ಇತ್ತು, ಸೆಕೆಂಡ್ ವರ್ಷದಲ್ಲಿ ನಾನು ಎಷ್ಟು ಬಿಲ್ಡ್ ಮಾಡಿದೆ, ಥರ್ಡ್ ವರ್ಷಕ್ಕಿಂತ ಎಷ್ಟು ಇನ್ಕ್ರೀಸ್ ಮಾಡಿದೆ, ಫೋರ್ತ್ ವರ್ಷಕ್ಕಿಂತ ಎಷ್ಟು ಹೈ ಬಂತು, ಬೆಳೀತಾ ಇದೆಯಾ, ರೆವೆನ್ಯೂ ಗ್ರೋತ್ ಬೆಳೀತಿದ್ಯಾ, ಆಮೇಲೆ ಅದೇ ತರ ಪ್ರಾಫಿಟ್ಸ್ ಆಗ್ತಿದ್ಯಾ. ರೆವೆನ್ಯೂ ಅಂತ ಅಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾನು ತಿಂಗಳಿಗೆ ನಾನು ಒಂದು 10,000 ಸೇಲ್ಸ್ ಅಂತ, ಈಗ ಒಂದು 100 ರೂಪಾಯಿ ಪ್ರಾಡಕ್ಟ್ ಇದೆ, ನಾನು ಅದನ್ನ 1000 ಸೆಲ್ ಮಾಡ್ತಾ ಇದೀನಿ. ಸೊ ಏನಾಗುತ್ತೆ, ಅಟ್ ನಂಗೆ 1 ಲಕ್ಷ ರೂಪಾಯಿ ನಾನು ಸೆಲ್ ಮಾಡ್ತಿದ್ದೀನಿ. ಬಟ್ 1 ಲಕ್ಷ ಅದು ನನಗೆ 1 ಲಕ್ಷ ಬಂದಿದ್ದು ರೆವಿನ್ಯೂ, ಅದು ಪ್ರಾಫಿಟ್ ಅಲ್ಲ, 1 ಲಕ್ಷ ರೆವಿನ್ಯೂ. ಬಟ್ ಅದರಲ್ಲಿ ನಾನು ನನ್ನ ಎಕ್ಸ್ಪೆನ್ಸಸ್ ಆಗಲಿ, ಪ್ರಾಡಕ್ಟ್ ನಾನು ಏನ್ ಖರ್ಚು ಮಾಡಿದೆಲ್ಲ ತೆಗೆದ್ಬಿಟ್ಟು ಬರ್ತಲ್ಲ, ಅದು ಪ್ರಾಫಿಟ್. ಸೊ ಪ್ರಾಫಿಟ್ ಎಷ್ಟು ಮಾಡ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಖರ್ಚೆ, ಈಗ ನನ್ನ ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ನಾನು ಫೋನ್ ಸೆಲ್ ಮಾಡ್ತಾ ಇದ್ದೀನಿ, ಅದನ್ನ ಖರ್ಚು ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ, 100 ರೂಪಾಯಿ ಖರ್ಚಾಗ್ತಿದೆ, ಹಂಗಾಗ್ಬಿಟ್ಟು ನಾನು ವಾಪಸ್ 100 ರೂಪಾಯಿಗೆ ಸೆಲ್ ಮಾಡಿದ್ರೆ ನಾನು ಪ್ರಾಫಿಟ್ ಅನ್ನೋದಿರಲ್ಲ, ನಂಗೆ ರೆವಿನ್ಯೂ ಬರ್ಬೋದು ಹೊರತು ಪ್ರಾಫಿಟ್ ಬರಲ್ಲ. ಸೊ ನಾನು ಪ್ರಾಫಿಟ್ ಇನ್ಕ್ರೀಸ್ ಮಾಡ್ತೀನಿ. 100 ರೂಪಾಯಿ ಫೋನ್ ನಾನು ಮಿನಿಮಮ್ 150 ಇಲ್ಲ 200 ರೂಪಾಯಿ ಮಾರಬೇಕಾಗುತ್ತೆ. ಸೊ ಅವಾಗ ನನಗೆಲ್ಲ ರಿಟರ್ನ್ ಅನ್ನೋದು ಬರುತ್ತೆ. ಸೊ ಪ್ರಾಫಿಟ್ ಗ್ರೋತ್ ಬೆಳಿತಿದ್ಯಾ, ಅದು ಇಂಪಾರ್ಟೆಂಟ್. ಆಮೇಲೆ ನನ್ನ ಸಾಲ ಎಷ್ಟಿದೆ, ಫಾರ್ ಎಕ್ಸಾಂಪಲ್ ನನ್ನ ಕಂಪ್ನಿ ಬಂದ್ಬಿಟ್ಟು 100 ಕೋಟಿ ವ್ಯಾಲ್ಯೂಷನ್ ಅಂತ ಹೇಳಿದೆ, 100 ಕೋಟಿ ನಂದು 90 ಕೋಟಿ ಸಾಲನೇ ಐತೆ ಅಂತ ನೀವು ಎಂತಕ್ಕೆ ಇನ್ವೆಸ್ಟ್ ಮಾಡ್ತೀರಾ. ಸೊ ಆ ರೀತಿ ನೀವು ಸಾಲ ಎಷ್ಟಿದೆ ಅಂತ ನೋಡ್ಬೇಕಾಗುತ್ತೆ. ಅಂಡ್ ಆಮೇಲೆ ನೀವು ಇಂಡಸ್ಟ್ರಿ ಅನಲೈಸ್ ಮಾಡಬೇಕು, ನಾನು ಯಾವ ಇಂಡಸ್ಟ್ರಿ ವರ್ಕ್ ಮಾಡ್ತೀನಿ, ನಾನು FMCG ಕಂಪ್ನಿಲಿ ಇದೀನಾ, ನಾನು AI ಕಂಪ್ನಿಲಿ ಇದೀನಾ, ನೆಕ್ಸ್ಟ್ ನಾನು ಫಾರ್ ಎಕ್ಸಾಂಪಲ್ EV ಕಂಪ್ನಿಲಿ ಇದೀನಾ, EV ಏನಾದ್ರು ಬೆಳೀತಿದೆ, ಬ್ಯಾಟ್ರೀಸ್ ಬೆಳೀತಿದೆ, ನಾನು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನ, ಇಲ್ಲಾಂದ್ರೆ ಏನೋ ಓಲ್ಡ್ ಸ್ಕೂಲ್ ಲೈನ್ ಇಲ್ಲ ನಾನು ಕೂತ್ಕೊಂಡು ಪಾರ್ಲೆಜಿ ಬಿಸ್ಕೆಟ್ ಮಾಡ್ಕೊಂಡು, ಇಲ್ಲಾಂದ್ರೆ ಪಾರ್ಲೆಜಿ ತರದಿಂದ ನಾನು ಡಿಗ್ರೇಡ್ ಮಾಡ್ತಾ ಇಲ್ಲ. ಬಟ್ ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ 10 ಜನ ಇದ್ದಾರೆ ಅಂತಂದ್ರೆ ನಿಮ್ಗೆ 10 ಜನದಲ್ಲಿ ಕೇಳಿದ್ರೆ ಸರ್ ಪಾರ್ಲೆಜಿ ಯಾರು ತಿಂದಿದ್ದಾನು, ಯಾರು ಒಬ್ಬರು ಇಬ್ಬರೇ ಕೈ ಎತ್ತಿರ್ತಾರೆ. ಇದೆಲ್ಲ ಸ್ವಲ್ಪ ಪಾರ್ಶ್ ಆಗಿ ಮ್ಯಾರಿ ಲೈಟ್, ಮ್ಯಾರಿಗೋಲ್ಡ್, ಬಾರ್ಬನ್, ಓರಿಯೋ ಆತರ ಹೇಳ್ತಾರೆ. ಬಟ್ ಅದರಿಂದ ನಾನು ನಿಮ್ಗೆ ಹೇಳ್ತೀವಿ, ಇಂಡಸ್ಟ್ರಿ ಹೇಗಿದೆ, ಫಸ್ಟ್ ಇಂಡಸ್ಟ್ರಿ ಅನಲೈಸ್ ಮಾಡಬೇಕು, ಇಂಡಸ್ಟ್ರಿ ಚೆನ್ನಾಗಿದೆಯಾ, ಅವಾಗ ನೀವು ನೆಕ್ಸ್ಟ್ ಮುಂದೆ ಕಂಪ್ನಿ ಬಗ್ಗೆ ಹೋಗ್ಬೇಕು. ಅಂಡ್ ವ್ಯಾಲ್ಯೂಷನ್ ಏನಿದೆ ನಂದು, ಅಂಡ್ ನನ್ನ ವ್ಯಾಲ್ಯೂಯೇಷನ್ಗೂ ನನ್ನ ಕಾಂಪಿಟೇಷನ್ ವ್ಯಾಲ್ಯೂಷನ್ಗೆ ಹೇಗಿದೆ ಅದು ಚೆಕ್ ಮಾಡಬೇಕು. ಆಮೇಲೆ ನಾನು ರಿಸ್ಕ್ ನೋಡಬೇಕು. ರಿಸ್ಕ್ ಎಲ್ಲ ಹೇಗೆ ನೋಡ್ತೀರಾ ಸರ್? ರಿಸ್ಕ್ ಅಲ್ಲ ನಾನು ನಿಮ್ಗೆ A to Z ಹೇಳ್ತೀನಿ ನೋಡಿ. ಈಗ ನಾನು ನಿಮ್ಗೆ ಏನ್ ಹೇಳಿದೆ, ಈ ರಿಪೋರ್ಟ್ ಕಂಪ್ನಿ ಬ್ರೀಫ್ ಜೊತೆ ನಾನು ಸೆಬಿ ಅವರಿಗೆ ಒಂದು DRHP ರಿಪೋರ್ಟ್ ಅಂತ ಕೊಟ್ಟಿರ್ತೇನೆ. ಓಕೆನಾ. ಈ ಪ್ರಾಸೆಸ್ ಅಲ್ಲಿ ನಾನು DRHP ರಿಪೋರ್ಟ್ ಅನ್ನೋದು ಕೊಟ್ಬಿಟ್ಟಿರ್ತೇನೆ. ಅವಾಗ ಏನಾಗುತ್ತೆ, ಆ DRHP ರಿಪೋರ್ಟ್ ಅಲ್ಲಿ ನಾನು A to Z ಎಲ್ಲ ಬರೀಲೇಬೇಕು. ಅದನ್ನ ನನಗೆ ಹೇಳಿರ್ತಾರೆ, ನೀವು ಈ ಫಾರ್ಮೆಟ್ ಅಲ್ಲಿ ಕೊಡಬೇಕು. ನಿನ್ನ ಕಂಪ್ನಿ ಬಗ್ಗೆ ನೀನು 10 ಒಳ್ಳೆ ಪಾಯಿಂಟ್ಸ್ ಹೇಳು, 10 ರಿಸ್ಕ್ ಪಾಯಿಂಟ್ಸ್ ಹೇಳು. ನಾಳೆ ದಿನ 10 ಥಿಂಗ್ಸ್ ಆಗೋದ್ರೆ ನಿನ್ ಕಂಪ್ನಿ ಮುಳುಗೋಗುತ್ತೆ ಅನ್ನೋದೇನಿದ್ರೆ ನೀನ್ ಬರೀಬೇಕು ಅಂತ ಹೇಳಿರ್ತಾರೆ. ಸೊ ನಾನು ಸೆಬಿ ಬರೆದು ಕೊಡ್ಲೇಬೇಕು. ಅವಾಗ ನಾನು ಎಲ್ಲ A to Z ಬರ್ದು ಕೊಡ್ತೀನಿ. ಸೊ ನೀವು ಆ DRHP ರಿಪೋರ್ಟ್ ಅಂತ ಬರುತ್ತೆ. ಸೊ ಹಾಗೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಬನ್ನಿ ಈಗ ನಾನು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ ಯಾವ್ದಾನ IPO ಬಂದಿದ್ಯಾ, ರೀಸೆಂಟ್ ಬಿಡಿ ನಾನು ನಾರ್ಮಲ್ ಆಗಿ ಹಾಕ್ತೀನಿ, ರಿಲಯನ್ಸ್ DRHP ರಿಪೋರ್ಟ್ ಅಂತ ನಾನು ಹಾಕ್ತೀನಿ. ನೋಡಿ ನಿಮ್ಗೆ ಬಂತು DRHP ರಿಪೋರ್ಟ್ ಅಂತ ಬರುತ್ತೆ, ಇಲ್ಲ ಬರೀ RHP ರಿಪೋರ್ಟ್ ಅಂತ ಬರುತ್ತೆ. ಸೊ ನೀವು ಹಾಕಿದ್ರೆ ನೋಡಿ ಸೆಬಿ ಅವ್ರ ಕಡೆಯಿಂದ ಅವ್ರು ಪ್ರತಿಯೊಂದು ಜನ ಕೊಡ್ತಾರೆ, ಇದು IPO ಬಿಟ್ಟಾದ ತಕ್ಷಣ ಕೊಡ್ತಾರೆ. ನೀವು ಅದನ್ನ ತಗೊಳೋದಕ್ಕಿಂತ ಮುಂಚೆ ನೀವು ಚೆಕ್ ಮಾಡ್ಬೋದು. ಈ PDF ಅಲ್ಲಿ ನಿಮ್ಗೆ A to Z ಇರುತ್ತೆ. ನಿಮ್ಗೆ ಇನ್ನೇನು ಎಕ್ಸ್ಟ್ರಾ ಏನೋ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಪ್ರತಿಯೊಂದು ಕಂಪ್ನಿಗೂ ಹಿಂಗೆ ಇರುತ್ತೆ. ಬರ್ತೀರಾ ನೀವು ಸೆಬಿದು ಲೆಜಿಟಿಮೇಟ್ ಲಿಂಕ್ ಏನಿರುತ್ತೆ ಅದರಿಂದ ಮಾಡ್ಕೊಬೇಕಾಗುತ್ತೆ. ಬಿಕಾಸ್ ಇದೆಲ್ಲ ನಿಮ್ಗೆ 100-150 ಪೇಜ್ ಇರುತ್ತೆ, ಸ್ವಲ್ಪ ಲೋಡಿಂಗ್ ಲೇಟ್ ಆಗುತ್ತೆ. ಸೊ ನೀವು ವೇಟ್ ಮಾಡಬೇಕಾಗುತ್ತೆ. ಜಸ್ಟ್ ಒಂದು 20 ಸೆಕೆಂಡ್ ವೇಟ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಕಾಣುತ್ತೆ. ಸೊ ಇದು ಬೇಗ ಲೋಡ್ ಆಗ್ಬಿಟ್ರೆ ನೀವು ತೋರಿಸ್ಕೊಟ್ಬಿಡ್ತೀನಿ. ಸೊ ಈ DRHP ರಿಪೋರ್ಟ್ ಅಲ್ಲಿ ಏನಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದೊಂದು ಫಾರ್ಮೆಟ್ ಅನ್ನೋದು ಇರುತ್ತೆ. ಇಲ್ಲಿ ನೋಡ್ರಿ ಬರ್ತೀರಾ ನೀವು, ನೋಡ್ರಿ ಇವೆಲ್ಲ ಯಾರು ನಿಮ್ಗೆ ಹೇಳಿದೆ, ಈ ಫಿನಾನ್ಷಿಯಲ್ JM ಫಿನಾನ್ಷಿಯಲ್ಸ್, ಇವರೆಲ್ಲ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಮತ್ತೆ ಮರ್ಕೆಂಟೈಸ್ ಬ್ಯಾಂಕ್ಸ್ ಗಳು ಇರ್ತಾರೆ. ಓಕೆನಾ. ಸೊ ಇಲ್ಲಿ ನೀವು ನೋಡ್ತೀರಾ ಅಂತಂದ್ರೆ ನಾನು ಇಲ್ಲಿ ಕೊಟ್ಟಿರ್ತೀನಿ ನೋಡಿ, ಇಲ್ಲಿ ಟೇಬಲ್ಸ್ ಎಲ್ಲಾದ್ರೂ ಸೇಮ್ ಇದೇ ಕಂಟೆಂಟ್ ನ ಪ್ರತಿಯೊಬ್ಬರು ಕಂಪ್ನಿನೂ ಫಾಲೋ ಮಾಡಬೇಕು. ಡೆಫಿನೇಷನ್ಸ್, ನಿಮ್ದು ಏನ್ ಕರೆನ್ಸಿ ಇದೆ, ನಿಮ್ ಸಮರಿ ಇಂಡಸ್ಟ್ರಿ ಸಮರಿ ಕೊಡ್ರಿ, ನಿಮ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಕೊಡ್ರಿ, ಪ್ರತಿಯೊಬ್ಬರು ಇದು ಫಾಲೋ ಮಾಡಬೇಕು. ನಿಮ್ಮ ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡ್ರಿ, ಇಂಡಸ್ಟ್ರಿ ಓವರ್ವ್ಯೂ ಕೊಡ್ರಿ, ಅಂಡ್ ನಿಮ್ಗೆ A to Z ಡಿವಿಡೆಂಡ್ ಪಾಲಿಸಿ ಕೊಡ್ರಿ, ಫಿನಾನ್ಷಿಯಲ್ಸ್ ಕೊಡ್ರಿ. ಇದೇ ತರ ರಿಸ್ಕ್ ಎಲ್ಲ ಇರುತ್ತೆ. ಇಲ್ಲಿ ನಾನು ತೋರಿಸ್ಕೊಡ್ತೀನಿ ಎಲ್ಲಿ ಅಂತ ಹೇಳ್ಬಿಟ್ಟು. ನಿಮ್ದು ಲೀಗಲ್ ಅಂಡ್ ಅದರ್ ಇನ್ಫಾರ್ಮೇಶನ್ ನಮ್ಗೆ ಬೇಕು ಅಂತಾರೆ, ಆಫರ್ ಇನ್ಫಾರ್ಮೇಶನ್ ಬೇಕು ಅಂತಾರೆ. ಸೊ ನಮ್ಗೆ A to Z ನಾವು ಕೊಡ್ಲೇಬೇಕು. ಸೊ ಇದರಲ್ಲೇ ನಿಮ್ಗೆ ರಿಸ್ಕ್ ಅಂತ ಹೇಳ್ಬಿಟ್ಟು ಒಂದಿರುತ್ತೆ, ಅವರ್ ಬಿಸ್ನೆಸ್ ಅಂತ ಇರುತ್ತೆ. ಅದ್ರ ಮೇಲೆ
ನಾಳೆ ಟ್ಯಾಪ್ ಮಾಡಿದ್ರೆ ಸಾಕು ನಿಮ್ಗೆ ಡೈರೆಕ್ಟ್ ಆ ಪೇಜ್ ಕರ್ಕೊಂಡು ಹೋಗ್ಬಿಡುತ್ತೆ. ಓಕೆನಾ, ಡೌನ್ಲೋಡ್ ಮಾಡ್ಕೊಂಡಿರೋ ಆಗೋದು. ಸೊ ಅಲ್ಲೇ ನಿಮ್ಗೆ ರಿಸ್ಕ್ ಅನ್ನೋದು ಸಿಗುತ್ತೆ. ಓಕೆನಾ, ಅಲ್ಲಿ ರಿಸ್ಕ್ ಅನ್ನೋದು ಪಾಯಿಂಟ್ ಸಿಗುತ್ತೆ. ಅದರಲ್ಲಿ ಆ ಕಂಪ್ನಿಯವ್ರು ಬರ್ದಿರ್ತಾರೆ ನನಗೆ ಈ 10 ಪಾಯಿಂಟ್ಸ್ ನನ್ನ ಕಂಪ್ನಿ ತುಂಬಾ ರಿಸ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಈಗ ನನ್ನ ಸ್ವಿಂಗ್ ಕ್ಯಾಟ್ಲಿಕ್ಸ್ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದೆ. ನಂದು ಮೇನ್ ಆಗಿ ನಂದು ಏನ್ ಚಿಪ್ಸ್ ಬರ್ತಿದೆ ಅದು ಚೈನಾ ಇಂದ ಬರ್ತಿದೆ. ಈಗ ಸಡನ್ ಆಗಿ ನಾಳೆ ದಿನ ಏನಾದ್ರು ಚೈನಾ ಅವ್ರು ನನಗೆ ಅದನ್ನ ಕೊಡೋದು ವಾಪಸ್ ಮಾಡ್ಬಿಡಿ, ಚೈನಾ ಏನಾದ್ರು ಏನೋ ಸ್ವಲ್ಪ ವಾರ್ ತರ ಸ್ಟಾರ್ಟ್ ಆಯ್ತು, ಚೈನಾ ಅವ್ರು ಅಂತ ನಾವು ಯಾವ್ದೇ ರೀತಿ ಸೆಮಿ ಕಂಡಕ್ಟರ್ ನಾವು ಇಂಡಿಯಾ ಕಳಿಸ್ಕೊಡಲ್ಲ ಅಂತ ಬ್ಯಾನ್ ಮಾಡ್ಬಿಟ್ರು ಅಂತ ಅನ್ಕೊಳ್ಳಿ. ಅವಾಗ ನನ್ನ ಕಂಪ್ನಿ ಮುಳುಗೋಯ್ತು. ಸೊ ಈ ತರ ರಿಸ್ಕ್ ಗಳನ್ನ ಅವ್ರು ಬರ್ದಿರ್ತಾರೆ, ಅದನ್ನ ನಾವು ಓದ್ಬೇಕಾಗುತ್ತೆ. ಓಕೆನಾ, ಆ ರಿಸ್ಕ್ ಗಳು ಇಂಪಾರ್ಟೆಂಟ್ ಇರುತ್ತೆ. ಅಂಡ್ GMP ಅಂತ ಒಂದು ಕರಿತೀರಿ, ದಿ ಗ್ರೇ ಮಾರ್ಕೆಟ್ ಅಂತ, ಗ್ರೇ ಮಾರ್ಕೆಟ್ ಪ್ರೈಸ್ ಅಂತ ಕರಿತೀರಿ. ಸರಿ, ಗ್ರೇ ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನು ಅದು ನಾನು ನಿಮ್ಗೆ ಇಲ್ಲಿ ಹೇಳ್ಬಿಡ್ತೀನಿ. ಬಟ್ ವಾಟ್ ಇಸ್ ಗ್ರೇ ಮಾರ್ಕೆಟ್ ಪ್ರೈಸ್ ಅಂದ್ರೆ ಇದು ಅನ್ಅಫಿಷಿಯಲ್ ಪ್ರೀಮಿಯಂ ಅಂತ ಹೇಳ್ಬಿಟ್ಟು. ಈಗ ನಾನು ನಿಮ್ಗೆ ಹೇಳಿದ್ರೆ ನಾನು 100 ರೂಪಾಯಿ ಪ್ರೀಮಿಯಂ ಅಲ್ಲಿ ಕೊಡ್ತಾ ಇದೀನಿ, ಒಂದು ಶೇರ್ ನಾನು 100 ರೂಪಾಯಿ ಕೊಡ್ತಾ ಇದೀನಿ ಅಂತ ಹೇಳ್ತೀನಿ. ಬಟ್ IPO ಲಿಸ್ಟ್ ಆಗೋ ಟೈಮ್ ಅಲ್ಲಿ ಇದು 130 ರೂಪೀಸ್ 140 ರೂಪೀಸ್ ಅದು ನಿಮ್ಗೆ ಲಿಸ್ಟ್ ಆಗಿರೋದಿಲ್ಲ. ಜಸ್ಟ್ ನಾನು IPO ನ ಬಿಡ್ತಾ ಇದೀನಿ ಅಂತ ಹೇಳಿ ನಿಮ್ಗೆ ಕೊಟ್ಟಿರ್ತೀನಿ. ನೀವು ಅದನ್ನ ಅಪ್ಲೈ ಮಾಡುವಾಗ್ಲೇನೆ ಈ GMP ಪ್ರೈಸ್ ಅದು ಕಾಣಿಸ್ತಾ ಇರುತ್ತೆ. ಇದನ್ನ ಶೇರ್ ಎಷ್ಟು ಮೇಲೆ ಹೋಗ್ತದೆ ಅದು 130 140 ಈ ತರ. ಈ ಗ್ರೇ ಮಾರ್ಕೆಟ್ ಅಂದ್ರೆ ಬ್ಲಾಕ್ ಮಾರ್ಕೆಟ್ ಹೋಗಿ ಸಿಂಪಲ್. ಈಗ ನಾನು ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿರಲ್ಲ, ಅದಕ್ಕೂ ಮುಂಚೆನೆ ನನ್ ಜನರು 100 ರೂಪಾಯಿ ಬರ್ತಿರೋ ಶೇರ್ 100 ರೂಪಾಯಿ ಬರ್ತಿರೋ ಶೇರ್ ನ 130 ರೂಪಾಯಿ ತಗೊಂಡು ಆಲ್ರೆಡಿ ರೆಡಿ ಇದ್ದಾರೆ. ಈ ತರ ನಿಮಗೆ ಗ್ರೇ ಮಾರ್ಕೆಟ್ ಪ್ರೈಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ಈಗ ತೋರಿಸ್ದಾಗ ಏನಾಗುತ್ತೆ, ಓಕೆ ಚೆನ್ನಾಗಿರೋ ಸ್ಟಾಕ್ ಅಂತ ಜನಗಳು ಡಿಸೈಡ್ ಆಗ್ತಾರೆ. ಬಟ್ ಇದು ಗ್ಯಾರಂಟಿ ಇರಲ್ಲ. ಕೆಲವು ಸಲ ನೀವು 105 ರೂಪಾಯಿ ತೋರಿಸ್ಬಿಟ್ಟು ಲಿಸ್ಟ್ ಆಗ ಬರೀ 70 ರೂಪಾಯಿಗೂ ಆಗ್ಬೋದು. ಓಕೆನಾ, ಬಟ್ ಇದು ಜಸ್ಟ್ ಒಂದು ಸಿಗ್ನಲ್ ತರ ಟ್ರೈ ಮಾಡ್ತಾರೆ. ಬಟ್ ಅಷ್ಟೇ 50-50 ಗೈಸ್. ಓಕೆನಾ, ಇದೊಂದು ಪ್ರಾಸೆಸ್ ಇದೆ, ಅದನ್ನ ಹೇಳ್ಬೇಕಿತ್ತು ನಾನು ಹೇಳಿದ್ದೀನಿ. ಅಂಡ್ ಜನಗಳು ಮಾಡೋ ಕಾಮನ್ ಮಿಸ್ಟೇಕ್ಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಏನು ಫಸ್ಟ್ ಮಿಸ್ಟೇಕ್ ಮಾಡೋದು IPO ಲಿಸ್ಟ್ ಮಾಡುವಾಗ ಸಿಕ್ಕಿದ IPO ಗೆಲ್ಲ ರಿಪ್ಲೈ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಲಿಸ್ಟಿಂಗ್ ಏನ್ಸ್ ಬೇಕು. ಲಿಸ್ಟಿಂಗ್ ಏನ್ಸ್ ಅಂದ್ರೆ ಏನು, ಈಗ ಅವ್ರು 15,000 ಹಾಕ್ಬಿಟ್ಟು 10 ಶೇರ್ ತಗೊಂಡ್ರು ಅಂತ ಅನ್ಕೊಳ್ಳಿ. ಅದು ಸ್ಟಾಕ್ ಲಿಸ್ಟ್ ಆಗೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದೊಂದು ಸ್ವಲ್ಪ ಜಾಸ್ತಿ ಪ್ರೈಸ್ ಬರುತ್ತೆ. ಅವ್ರದ್ದು ಏನಾಗುತ್ತೆ ಅಂತಂದ್ರೆ 100 ರೂಪಾಯಿ ತಗೊಂಡು 120 ರೂಪಾಯಿ ಲಿಸ್ಟ್ ಆಗುತ್ತೆ. 20% ರಿಟರ್ನ್ ಅವ್ರು 3-4 ಡೇಸ್ ಅಲ್ಲಿ ಬಂದ್ಬಿಡ್ತು. ಆ 20% ಗೋಸ್ಕರ ಸಿಕ್ಕಿದ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿದ್ದಾರೆ. ಒಂದು ಉಲ್ಟಾ ಹೊಡಿತು ಅಂತಂದ್ರೆ ತುಂಬಾ ಕಷ್ಟ ಪಟ್ಕೊಂತಾರೆ. ಆ ಕಾರಣಕ್ಕೆ ಎಲ್ಲ ಮಾಡಬೇಡ್ರಿ. ನಾನು ನಿಮ್ಗೆ ಏನ್ ಹೇಳಿದೆ ಅವನ್ನೆಲ್ಲ ಓದ್ಕೊಂಡು ಅನಾಲಿಸಿಸ್ ಮಾಡ್ಕೊಂಡು ಮಾಡಿ. ಸೆಕೆಂಡ್ ಬಂದ್ಬಿಟ್ಟು ಫಾಲೋಯಿಂಗ್ ಸೋಷಿಯಲ್ ಮೀಡಿಯಾ ಹೈಪ್. ನಾನು ನಿಮ್ಗೆ ಏನ್ ಹೇಳಿದೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದ್ದೆ ಯಾವುದು ಲೆನ್ಸ್ ಕಾರ್ಡ್, ಅದ್ರದ್ದು ವ್ಯಾಲ್ಯೂಷನ್ ಎಷ್ಟು ಕಚಡ ಆಯ್ತು ಅಷ್ಟು ಕಚಡ ಆಯ್ತು. ಬಟ್ ಜನಗಳು ಲೆನ್ಸ್ ಕಾರ್ಡ್ ಅನ್ನೋ ಹೆಸರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಆಗಿದ್ವಿ, ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಿದ್ರು. ಏನ್ ಮಾಡ್ಕೊಂಡ್ರು, ಲಾಸ್ ಮಾಡ್ಕೊಂಡ್ರು. ಸೊ ಅದೇ ರೀತಿ ತುಂಬಾ ಸ್ಟಾಕ್ಸ್ ಇದೆ, ತುಂಬಾ ಕೊಡ್ಬೋದು ನನಗೆ ಗುರುತು ಬರ್ತಾ ಇಲ್ಲ. ಸೊ ಈ ತರ ಸ್ಟಾಕ್ಸ್ ಇರ್ತವೆ. ಸೊ ಪ್ಲೀಸ್ ನೋಡ್ಕೊಂಡು ಯಾವಾಗಿದ್ರು ನೀವು ಕಂಪ್ನಿ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ, ಅದು ಸೋಷಿಯಲ್ ಮೀಡಿಯಾನ ಅಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಗ್ನೋರಿಂಗ್ ಕಂಪನಿ ಫಂಡಮೆಂಟಲ್ಸ್. ನಾನು ನಿಮ್ಗೆ ಏನ್ ಹೇಳಿದೆ ಅದೇ ಪ್ರಾಫಿಟ್ಸ್, ಡೆಟ್ಸ್, ರೆವೆನ್ಯೂ, ವ್ಯಾಲ್ಯೂಯೇಷನ್ ಇವೆಲ್ಲ ನೋಡ್ಲೇಬೇಕು, ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಲಾಸ್ ಮಾಡ್ಕೊಂತೀರಾ. ಲಾಸ್ಟ್ ಬಂದ್ಬಿಟ್ಟು ಥಿಂಕಿಂಗ್ IPO ಇಸ್ ಈಕ್ವಲ್ ಟು ಗ್ಯಾರಂಟಿಡ್ ಪ್ರಾಫಿಟ್. IPO ಅಂದಿದ ತಕ್ಷಣ ಅವರಿಗೆ ಲಿಸ್ಟಿಂಗ್ ಏನ್ಸೇ ಸಿಗುತ್ತೆ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಕೆಲವು ಸ್ಟಾಕ್ಸ್ ನಿಮ್ಗೆ 100 ರೂಪಾಯಿ ಸಿಗ್ತಿರುತ್ತೆ IPO ದಲ್ಲಿ, ಬಟ್ ಅದು ಲಿಸ್ಟ್ ಆಗೋಷ್ಟು ನಿಮ್ಗೆ 50 ರೂಪಾಯಿ 40 ರೂಪಾಯಿ ಬಿದ್ದೋಗ್ಬಿಟ್ಟಿರುತ್ತೆ. ಸೊ ಏನು ಮಾಡೋದಕ್ಕೆ ಆಗಿರೋದು. ಸೊ ಆ ಕಾರಣದಲ್ಲಿ ನಿಮ್ಗೆ ಲಾಸ್ ಮಾಡ್ಕೊಂತೀರಾ. ಸೊ ಪ್ಲೀಸ್ ಕಂಪನಿ ಮೇಲೆ ನೋಡ್ಕೊಂಡು IPO ಇನ್ವೆಸ್ಟ್ ಮಾಡಿ. ಬಿಕಾಸ್ ನೀವೇ ಅಲ್ಲಿ ಫಸ್ಟ್ ಇನ್ವೆಸ್ಟ್ ಮಾಡ್ತಿರೋದು. ನಿಮ್ಗಿಂತ ಮುಂಚೆ ಯಾರು ಇನ್ವೆಸ್ಟ್ ಮಾಡಿ ನಿಮ್ಗೆ ಪಾಸ್ಟ್ ರಿಟರ್ನ್ಸ್ ಅನ್ನೋದು ನಿಮ್ಗೆ ಕಾಣಿಸ್ತಾ ಇರಲ್ಲ. ಸೊ ನೋಡ್ಕೊಂಡು ಪ್ಲೀಸ್ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಇಲ್ಲ ಲಾಸ್ಟ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ ಇನ್ವೆಸ್ಟ್ ಡೋಂಟ್ ಗ್ಯಾಂಬಲ್. ಇನ್ವೆಸ್ಟ್ ಮಾಡ್ರಿ, ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಗ್ಯಾಂಬಲ್ ಮಾಡ್ತೀನಿ ಬಂದ್ರೆ ಬಂತು ಹೋಯ್ತು, ಪ್ಲೀಸ್ ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಓಕೆನಾ, ನೀವು ನೋಡಿ ಒಂದಿದೆ, ಅ ಗುಡ್ IPO ಕ್ಯಾನ್ ಬಿಲ್ಡ್ ವೆಲ್ತ್ ಬಟ್ ಓನ್ಲಿ ಫಾರ್ ದಿ ಇನ್ವೆಸ್ಟರ್ ಹೂ ಸ್ಟಡೀಸ್ ಫಸ್ಟ್ ಅಂಡ್ ಫಾಲೋಸ್ ದಿ ಕ್ರೌಡ್ ನೆವರ್. ಜನರು ಇನ್ವೆಸ್ಟ್ ಮಾಡ್ತಿದ್ರೆ ಅಂತ ನೀವು ಮಾಡಬಾರ್ದು. ನೀವು ಫಸ್ಟ್ ಆ ಸ್ಟಡಿ ಮಾಡಬೇಕು. ಏನು ಆ IPO ಬಗ್ಗೆ ನೀವು ಸ್ಟಡಿ ಮಾಡಬೇಕು, ಆಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ನಿಮ್ಗೆ ನೆಕ್ಸ್ಟ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ಕೊಂಬಿಡಿ. ಫಸ್ಟ್ ಟೈಮ್ ಬಂದವರು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಬಿಡಿ. ಅಂಡ್ ನಿಮ್ಗೆ ಗೊತ್ತಿದೆ ಸರ್ ಇದನ್ನ PDF ಬೇಕು ಸರ್, ನನಗೆ ಈಸಿ ಆಗುತ್ತೆ, ಸ್ವಲ್ಪ ಓದಕ್ಕೆ ಗೊತ್ತಿರುತ್ತೆ ಸರ್, ಯೂಸ್ ಆಗುತ್ತೆ ನನಗೆ, ಪ್ಲೀಸ್ ನನಗೆ ಚಾನಲ್ ಇದೆ ಸ್ವಿಂಗ್ ಕ್ಯಾಟ್ಲಿಕ್ಸ್ ಕನ್ನಡ ಅಂತ ಹೇಳ್ಬಿಟ್ಟು ಇದಕ್ಕೆ ನನಗೆ DM ಮಾಡಿ ನಾನು ಕಳ್ಸಿಕೊಟ್ಬಿಡ್ತೀನಿ. ಅಂಡ್ ನನ್ನ ನಂಬರ್ ಇಲ್ಲಿದೆ, ಇದು ಕೂಡ ನೀವು ಮೆಸೇಜ್ ಮಾಡಬಹುದು. ಇನ್ ಕೇಸ್ ನಿಮ್ಗೆ ಏನಾದ್ರು ನಮ್ಮ ಸ್ಟ್ರಾಟಜಿ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಹೇಳ್ತಿದ್ದೀನಿ, ಅದೇ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ರೆಕಮೆಂಡೇಶನ್ ಅಲ್ಲ. ಇಲ್ಲಿ ಬಂದ್ಬಿಟ್ಟು ನಮ್ಮ ಸ್ಟ್ರಾಟಜಿ ಅಷ್ಟೇ ಇದ್ದು ನಮ್ಮ ಸ್ಟೂಡೆಂಟ್ಸ್ ಕೊಟ್ಟಿದೆ, ಅದನ್ನ ಹೇಳ್ತಿದ್ದೀನಿ. ಅವ್ರಿಗೂ ನಾನು ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಶನ್ ಕೊಟ್ಟಿರಲಿಲ್ಲ. ಕಾನ್ಫಿಪೇಟ್ ಅಂತ ಹೇಳ್ಬಿಟ್ಟು ನೀವು ನೋಡಬಹುದು. ನಾನು ಕಾನ್ಫಿಪೇಟ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಯಾವ ಕೊಟ್ಟಿದ್ದು ಗೊತ್ತಾ, 3rd May ಕೊಟ್ಟಿದ್ದು. ಸೊ ನೋಡ್ಬೋದು ಇಲ್ಲಿತ್ತು. ಬಟ್ ಇವಾಗ ನೀವು ಅದನ್ನ ಚೆಕ್ ಮಾಡ್ತೀರಾ ಅಂತಂದ್ರೆ ಇಲ್ಲಿದ್ದ ಸ್ಟಾಕ್ ಇವಾಗ ಅಲ್ಲಿಂದ 44% ರಿಟರ್ನ್ ಅದು ಕೊಟ್ಟಿದೆ. ವಿತಿನ್ 23 ಬಾರ್ಸ್ ಅಂದ್ರೆ 23 ಕ್ಯಾಂಡಲ್ಸ್ ಅಂದ್ರೆ 23 ಡೇಸ್ ಅಲ್ಲಿ ನಮಗೆ 44% ರಿಟರ್ನ್ ಅದು ಕೊಟ್ಬಿಟ್ಟಿದೆ. ಇದು ಜಸ್ಟ್ ನಮ್ಮ ಸ್ಟ್ರಾಟಜಿ, ಓನ್ ಸ್ಟ್ರಾಟಜಿ. ಯಾವುದೇ ರೀತಿ ನಾನು ಬೈಯಿಂಗ್ ಸೆಲ್ಲಿಂಗ್ ರೆಕಮೆಂಡೇಶನ್ ಕೊಡ್ತಾ ಇಲ್ಲ. ನಾನು ಅವರು ಕೂಡ ಜಸ್ಟ್ ನಾನು ಅನಾಲಿಸಿಸ್ ಶೇರ್ ಮಾಡಿದ್ದು, ಅವ್ರಿಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ. ಸೊ ನಿಮ್ಗೆ ಏನಾದ್ರು ಈ ತರ ಕಲ್ತ್ಕೊಬೇಕಂದ್ರೆ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನನಗೆ DM ಮಾಡಬಹುದು. ನಾನು ಆಲ್ರೆಡಿ ನಂಬರ್ ಕೊಟ್ಟಿದ್ದೀನಿ, ಪಾಸ್ ಮಾಡ್ಕೊಳ್ಳಿ. ಇಲ್ಲಿ ಪಾಸ್ ಮಾಡ್ಕೊಳ್ಳಿ. ಈ ನಂಬರ್ ನಂಗೆ ವಾಟ್ಸ್ಆಪ್ ಮಾಡಿದ್ರು ಸರಿ, ಕಾಲ್ ಮಾಡಿದ್ರು ಸರಿ, ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ಓಕೆ ಗೈಸ್, ಮತ್ತೆ ನಾಳೆ ಸಿಗ್ತೀನಿ ಗೈಸ್. ಬೈ ಬೈ, ಟೇಕ್ ಕೇರ್. ಲೈಕ್ ಮಾಡ್ಕೊಂಬಿಡಿ.